ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ನೇಗಿಲ ಯೋಗಿ ಈ ಪದ್ಯದ ಸಾರಾಂಶವನ್ನ ತಿಳಿಯೋಣ. ಇದು ICSE ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಮತ್ತೊಂದು ಈಸಿ ಪೊಯಂ, ಸುಲಭವಾದಂತಹ ಒಂದು ಪದ್ಯ. ಈಗ ಒಂದೊಂದೇ ಸ್ಟಾನ್ಸ ಹೇಳಿ ಮತ್ತೆ ಅದರ ಸಾರಾಂಶವನ್ನ ನೋಡೋಣ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ. ನೇಗಿಲು ಹಿಡಿದು ಹಾಡುತ್ತಾ ಹೊಲದಲ್ಲಿ ದುಡಿಯುತ್ತಿರುವ ರೈತ ಕವಿಗೆ ಯೋಗಿಯಂತೆ ಕಾಣಿಸುತ್ತಿದ್ದಾನೆ. ತನ್ನ ಕೆಲಸಕ್ಕೆ ಯಾವುದೇ ಪ್ರತಿಫಲ ಬಯಸದೆ ದುಡಿಯುತ್ತಾನೆ. ತನಗೆ ಎಷ್ಟೇ ಕಷ್ಟ ಬಂದರೂ ಆಹಾರ ನೀಡುವ ಕಾಯಕ ಮಾಡುವುದೇ ತನಗೆ ಭೋಗ ಎಂದು ತಿಳಿದಿದ್ದಾನೆ. ಇಲ್ಲಿ ರೈತನು ತನ್ನ ಕೆಲಸದಲ್ಲೇ ಸುಖ ಕಾಣುತ್ತಾನೆ. ಈಗ ಎರಡನೇದು, ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು, ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ. ಪ್ರಪಂಚದ ಆಗುಹೋಗುಗಳ ಬಗ್ಗೆ ಚಿಂತಿಸದೆ ರೈತನು ನಿಷ್ಠೆಯಿಂದ ತನ್ನ ಕೆಲಸ ಮಾಡುತ್ತಿರುತ್ತಾನೆ. ಏನ್ ಕೆಲಸ? ವ್ಯವಸಾಯ ತಾನು ಮಾಡೋದು. ಸಾಮ್ರಾಜ್ಯಗಳ ಅಳಿವು ಉಳಿವು, ಅಧಿಕಾರಗಳ ಹಸ್ತಾಂತರಗಳಾಗಲಿ, ಹಸ್ತಾಂತರಗಳು ಅಂದ್ರೆ ಒಂದು ಕೈಯಿಂದ ಮತ್ತೊಂದು, ಅಂದ್ರೆ ಪವರ್ ಎಕ್ಸ್ಚೇಂಜ್ ಅಂತ, ಅವನಿಗೆ ಬೇಕಿಲ್ಲ. ಶತ್ರುಗಳು ಮುತ್ತಿಗೆ ಹಾಕಿದರೂ ಅದರ ಬಗ್ಗೆ ಚಿಂತೆ ಇಲ್ಲ. ಆದರೆ ತನ್ನ ಕೆಲಸವಾದ ಉತ್ತಿ ಬೆಳೆಯುವುದನ್ನು ಮಾತ್ರ ಬಿಡುವುದಿಲ್ಲ. ಈಗ ಮೂರನೇದು, ಬಾಳಿತು ನಮ್ಮಿ ನಾಗರಿಕತೆ ಸಿರಿ, ಮಣ್ಣುಣಿ ನೇಗಿಲನಾಶ್ರಯದಿ ನೇಗಿಲ ಆಶ್ರಯದಿ. ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಳಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ನಮ್ಮ ನಾಗರಿಕತೆ ಸಮೃದ್ಧಿಯಾಗಲು ಈ ಮಣ್ಣಿನ ಫಲವತ್ತತೆಯಿಂದ ಬೆಳೆಯುವ ಆಹಾರವು ಒಂದು ಕಾರಣ. ರೈತ ತಾನು ಕಷ್ಟಪಟ್ಟು ದುಡಿದ ಆಹಾರವನ್ನು ತಿಂದು ದೊರೆಗಳು ದರ್ಪದಿಂದ ಆಳಿದರು, ವೀರರು ಮೆರೆದರು, ಶಿಲ್ಪಿಗಳು ತಮ್ಮ ಕಲೆಯನ್ನು ಪ್ರದರ್ಶಿಸಿದರು, ಕವಿಗಳು ಸಾಹಿತ್ಯ ಸೇವೆ ಮಾಡಿದರು. ರೈತನು ಮಾಡುವ ಕೆಲಸ ದೇಶದ ಪ್ರಗತಿಗೆ ಅತಿ ಅವಶ್ಯಕ. ದೇಶದ ಪ್ರಗತಿ ಒಂದು ಅಂದ್ರೆ ಯಾವುದೇ ದೇಶಕ್ಕೆ ಅದು ಡೆವಲಪ್ಡ್ ಕಂಟ್ರಿ ಆಗ್ಬೇಕಲ್ವಾ. ಸೊ ದೇಶದ ಪ್ರಗತಿ ಅಂದ್ರೆ ಅದಕ್ಕೆ ರೈತ ಬೆಳೆಯುವ ಆಹಾರ ಒಂದು ಮುಖ್ಯವಾದ ಕಾರಣ. ಅದಕ್ಕೆ ನಮ್ಮ ಊಟಕ್ಕೆ, ನಮ್ಮ ಆಹಾರಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಮಕ್ಕಳೇ. ನಾವು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ತಗೊಂಡ್ರೆ ನಮ್ಮ ವೇ ಆಫ್ ಥಿಂಕಿಂಗು, ಯೋಚನೆ ಮಾಡೋದು, ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಇದಕ್ಕೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ. ಅದಕ್ಕೆ ರೈತನು ದೇಶದ ಪ್ರಗತಿಗೆ ಒಂದು ಬೆನ್ನೆಲುಬು, ಅಂದ್ರೆ ಬ್ಯಾಕ್ ಬೋನ್ ತರ ರೈತ. ಈಗ ನಾಲ್ಕನೇದು, ಲಾಸ್ಟ್, ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಡಗಿದೆ ಕರ್ಮ, ನೇಗಿಲ ಕುಳದೊಳು ಅಡಗಿದೆ ಕರ್ಮ ಅಂತ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಯಾರೂ ತಿಳಿಯದ ರೈತನು ಈ ಪ್ರಪಂಚಕ್ಕೆ ಆಹಾರ ಪೂರೈಕೆ ಮಾಡುತ್ತಾನೆ. ಯಾವುದೇ ಕೀರ್ತಿಯನ್ನು ಅಪೇಕ್ಷಿಸದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತಾನೆ. ಯಾರು? ರೈತನ ಕೆಲಸ ಅಂದ್ರೆ ಕರ್ಮ. ನೇಗಿಲ ಕುಳದಲ್ಲಿ ಅಡಗಿದೆ ಅವನ ಕರ್ಮ ಅಂದ್ರೆ ಕೆಲಸ. ಈ ಕರ್ಮದ ಕಾರಣದಿಂದಲೇ ಅವನು ಮಾಡುವ ಕೆಲಸದ ಕಾರಣದಿಂದಲೇ ಅಂತ ಲೋಕ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದೆ. ರೈತನ ಕರ್ಮ ಮತ್ತು ಧರ್ಮಗಳು ನೇಗಿಲಿನ ಆಧಾರದಲ್ಲಿಯೇ ನಿಂತಿವೆ. ಅನ್ನದಾತನಾದ ರೈತನ ಮಹತ್ವದ ಬಗ್ಗೆ ಈ ರೀತಿಯಾಗಿ ಕುವೆಂಪುರವರು ಅರ್ಥಪೂರ್ಣವಾಗಿ ವರ್ಣಿಸಿದ್ದಾರೆ ಈ ಪದ್ಯದಲ್ಲಿ. ಈ ಪದ್ಯವನ್ನು ಕುವೆಂಪು ಅವರು ಬರೆದಿದ್ದಾರೆ, ರಾಷ್ಟ್ರಕವಿ ಕುವೆಂಪು.
ಈ ಲಾಸ್ಟ್ ಆನ್ಸದಲ್ಲಿ ತುಂಬಾ ಜನಕ್ಕೆ ಡೌಟ್ ಬರುತ್ತೆ. ಆ ನೇಗಿಲ ಕುಳದೊಳು ಅಡಗಿದೆ ಕರ್ಮ ಅಂತ. ಅಂದ್ರೆ ರೈತನು ಮಾಡೋ ಕೆಲಸ ವ್ಯವಸಾಯ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ನೇಗಿಲು ಯೂಸ್ ಮಾಡ್ತಾ ಇದ್ರು ಮುಂಚೆ. ಈಗ ಟ್ರ್ಯಾಕ್ಟರು ಎಲ್ಲ ಬಂದಿದೆ. ಏನು ಅಂದ್ರೆ ಉಳುವುದು ಅಂತಾರೆ, ಪ್ಲೋಯಿಂಗ್ ಅಂತ. ಸೊ ಅದಕ್ಕೆ ನೇಗಿಲನ್ನ ಯೂಸ್ ಮಾಡ್ತಾ ಇದ್ರು. ನೇಗಿಲು ಮತ್ತೆ 2 ಎತ್ತು ಇರ್ತಾ ಇತ್ತು. ಆ ನೇಗಿಲ ಕುಳದಲ್ಲಿ ಅಂದ್ರೆ ಆ ನೇಗಿಲು ಆ ಎಡ್ಜು ಬಂದು ಅದನ್ನ ಪ್ಲೋ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ಮಾಡಿದ್ರೇನೆ ನಾವು ಬಿತ್ತೋದಕ್ಕೆ ಎಲ್ಲ ಮಣ್ಣು ಒಳಗಡೆ ಒಂದು ಲೈನ್ ತರ ಹೋಗುತ್ತಲ್ಲ, ಸೊ ಸೀಡ್ಸ್ ಎಲ್ಲಾನು ಅದ್ರೊಳಗಡೆ ಹಾಕೋದಕ್ಕೆ ಅದು ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ರೈತನ ಕೆಲಸ ಆ ನೇಗಿಲ ಕುಳದಲ್ಲಿ ಅಡಗಿದೆ ಅಂತ. ಕರ್ಮ ಅಂದ್ರೆ ಕೆಲಸ ಇಲ್ಲಿ. ಮತ್ತೆ ಈ ಕರ್ಮ ಏನ್ ಮಾಡ್ತಾನೆ ಅಂದ್ರೆ ಈ ಕೆಲಸ ಏನ್ ಮಾಡ್ತಾನೆ, ತನ್ನ ಅಗ್ರಿಕಲ್ಚರ್ ಇಂದ ಸೊ ಪ್ರಾಡಕ್ಟ್ಸ್ ಬಂದು ನಮ್ಮ ಫುಡ್. ಸೊ ಫುಡ್ ಬಂದು ನಾವು ಮಿಷಿನ್ಗಳಲ್ಲಿ ಇಲ್ಲ ಪ್ರೋಗ್ರಾಮ್ ಮಾಡಿ ಎಲ್ಲ ಔಟ್ಪುಟ್ ಎಲ್ಲ ಬರಲ್ಲ. ಅದನ್ನ ಉತ್ತಬೇಕು, ಬೆಳಿಬೇಕು, ಅದಕ್ಕೆ ನೀರ್ ಬರಬೇಕು, ಸನ್ಲೈಟ್, ಸೂರ್ಯನ ಬೆಳಕು ಎಲ್ಲ ಬರಬೇಕು. ಅದಕ್ಕೆ ಊಟವನ್ನ ಯಾವಾಗೂ ನಾವು ವೇಸ್ಟ್ ಮಾಡಬಾರ್ದು. ತುಂಬಾ ಪ್ರೋಸೆಸ್ ನಡೆಯುತ್ತೆ. ಒಂದು ಆಹಾರ ಯಾವ ರೀತಿ ಬರುತ್ತೆ ಅಂತ ನಾವು ಥಿಂಕ್ ಮಾಡಿದ್ರೆ ಎಷ್ಟೊಂದು ಜನರ ಕೆಲಸ ಇದೆ ಅದರಲ್ಲಿ ಮುಖ್ಯವಾದದ್ದು ರೈತನ ಕೆಲಸ. ಸೊ ಈ ಊಟ ಎಲ್ಲ ನಾವು ಸರಿಯಾಗಿ ಮಾಡಿದ್ರೆ ನಾವು ಯೋಚನೆ ಮಾಡೋದೆಲ್ಲ ಸರಿಯಾಗಿ ಯೋಚನೆ ಮಾಡ್ಬೋದು. ಅದಕ್ಕೆ ಈ ಲೋಕ, ಈ ಪ್ರಪಂಚ ಧರ್ಮ ಮಾರ್ಗದಲ್ಲಿ ನಡೀತಾ ಇದೆ ಅಂತ. ಸೊ ಆ ಲಾಸ್ಟ್ 2 ಲೈನ್ಸ್, ಒಂದು ಕರ್ಮ ಧರ್ಮ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧರ್ಮ ಮಾರ್ಗ ಅಂದ್ರೆ ಒಳ್ಳೆಯ ರೀತಿಯ ಮಾರ್ಗ. ಅಂದ್ರೆ ಪ್ರಪಂಚ ಎಲ್ಲ ಒಳ್ಳೆ ರೀತಿನಲ್ಲೇ ನಡೀತಾ ಇಲ್ಲ, ಒಂದಷ್ಟು ಒಳ್ಳೆ ರೀತಿಯಲ್ಲಿ ನಡೆಯೋ ಕಾರಣದಿಂದ ನಾವೆಲ್ಲ ಬಾಳ್ತಾ ಇದ್ದೀವಿ ಸ್ವಲ್ಪ ಆರಾಮಾಗಿ. ಎಲ್ಲ ಅನುಕೂಲ ಇರೋದಕ್ಕೆ ತಾನೇ ನಾವೆಲ್ಲ ಆರಾಮಾಗಿದ್ದೀವಿ. ಇಲ್ಲ ಅಂದ್ರೆ ಎಷ್ಟೊಂದು ಕಷ್ಟ ಪಡ್ಬೇಕು. ಒಬ್ರೇ ಎಲ್ಲಾ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟಾಗುತ್ತೆ, ಆಗಲ್ವಲ್ಲ. ಸೊ ಪ್ರತಿಯೊಬ್ರು ಒಂದೊಂದೊಂದೊಂದು, ಅಂದ್ರೆ ಇವಾಗ ರೈತ ವ್ಯವಸಾಯ ಮಾಡ್ತಾನೆ, ಇನ್ನೊಬ್ರು ಕಾರ್ಪೆಂಟ್ರಿ ಕೆಲಸ, ಮನೆ ಕಟ್ಟೋರು, ಈ ರೀತಿ ತುಂಬಾ ಬೇರೆ ಬೇರೆ ಕೆಲಸ ಎಲ್ಲ ಅವರವರ ಶಕ್ತಿಗೆ ತಕ್ಕ ಹಾಗೆ ಮಾಡ್ತಾರೆ. ಮತ್ತೆ ಅವರ ಬುದ್ಧಿಶಕ್ತಿ, ಫಿಸಿಕಲ್ ಎನರ್ಜಿ ಮತ್ತೆ ಮೆಂಟಲ್ ಎನರ್ಜಿ 2 ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ರೀತಿ ಧರ್ಮ ಮಾರ್ಗ, ಒಳ್ಳೆಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಗೆಲ್ಲ ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ತುಂಬಾ ಅನುಕೂಲವಾದಂತಹ ಒಂದು ಪರಿಸರ ಸೃಷ್ಟಿ ಮಾಡುವುದರಲ್ಲಿ ರೈತನು ಕೂಡ ಒಂದು ಹೇಳ್ಬೇಕಂದ್ರೆ ಮಹತ್ವದ ಪಾತ್ರವನ್ನ ವಹಿಸ್ತಾನೆ ರೈತ. ಅದು ಈಗ ಸೈಂಟಿಫಿಕ್ ಮೆಥಡ್ಸು, ಮಾಡರ್ನ್ ಮೆಥಡ್ಸ್ ಎಲ್ಲ ಬಂದಿದೆ. ಬಟ್ ಆ ಊಟ ಆಗ್ಲಿ, ಅಂದ್ರೆ ಊಟ ಅಂತ ಆಹಾರದಿಂದ ಬರುತ್ತೆ. ಸೊ ಆಹಾರ ಬೆಳೆಯೋದಕ್ಕೆ ಎಷ್ಟೋ ಕಷ್ಟಪಟ್ಟು ಅದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಈಗ ಎಲ್ಲ ಫರ್ಟಿಲೈಸರು ಅದೆಲ್ಲ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ರೈತ ಇಷ್ಟೊಂದು ವರ್ಷದಿಂದ ನಮಗೆಲ್ಲ ಆಹಾರ ಪೂರೈಕೆ ಮಾಡ್ಕೊಂಡು ಬರ್ತಾ ಇದ್ದೇನೆ, ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಮತ್ತೆ ಈ ಪದದಲ್ಲಿ ಯಾವುದೇ ಲೈನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ಲಿ ಬರೀರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಅರ್ಥ ಆಗೋ ರೀತಿ ಹೇಳ್ತೀನಿ. ಥ್ಯಾಂಕ್ ಯು.